ಓಟ್ ಮಾತ್ರ ಹಾಕಿಸ್ಕೊಂತಾರೆ, ಯಾರಿಂದ ಏನು ಹೆಲ್ಪ್ ಇಲ್ಲ. ನಂಬಿನೇ ಎಲ್ಲ ಮೋಸ ಹೋಗ್ಬಿಟ್ಟಿದೀವಿ, ಯಾರಿಂದನೂ ಏನು ಹೆಲ್ಪ್ ಇಲ್ಲ ಸರ್. ಎಲ್ಲೋ ಕೇಳೋದಂತೂ ಇಲ್ಲ, ದಿಕ್ಕೇ ಇಲ್ಲ. ಮೊನ್ನೆ ಅಲ್ಲಿ ಯಾರು ಹೇಳಿದ್ರು ಅಲ್ಲಿ ಅವರೇ ಅಂತ ಅಲ್ಲಿಗೆ ಹೋದೆ, ಅವ್ರಿಗೆ ನಂಬರ್ ಕೊಡಿ ಅಂದೆ, ನಂತಾವಿಲ್ಲ ಜೋಬ್ ಹುಡುಗರು ಸುಮ್ಮನೆ ಆದ್ರು. ನಿಜವಾಗ್ಲೂ ಒಬ್ರು ಮಂಗಳಮುಖಿ ನಿಂತ್ಕೊಂಡ್ರೆ ಅವ್ರಿಗೂ ನಾವು ಓಟ್ ಹಾಕ್ತಿವಿ. ನಮ್ಗೆ ಒಳ್ಳೇದಾಗ್ಬೇಕು ಸರ್, ಫಸ್ಟ್ ಬಡವ್ರಿಗೆ ಒಳ್ಳೇದಾಗ್ಬೇಕು ಸರ್. 2,000 ರೂಪಾಯಿ ಕೊಡ್ತೀವಿ ಅಂತ ಹಾಕಿದಾರ, ಅದು ಕೊಡ್ತಾ ಇಲ್ಲ. ವಯಸ್ಸಾದವ್ರಿಗೆ, ಕಾಲು ಕೈ ಮುರ್ಕೊಂಡಿರೋರಿಗೆ ಅವರಿಗೆ ಫ್ರೀ ಆಗಿಬಿಡಿ. ನೋಡಿ ಸಿದ್ದರಾಮಯ್ಯ ಅವರಿದ್ರು, ಏನ್ ಮಾಡ್ಕೊಟ್ಟಿದ್ರು? ಏನಿಲ್ಲ. ಎಲ್ಲವ್ರೆ, ಎಲ್ಲ ಆಫೀಸ್ ಮಾಡವ್ರೆ, ಯಾರು ಹಿಡಿಯೋಣ ಏನು ಗೊತ್ತಿಲ್ಲ. ಇಲ್ಲ ಸಿದ್ದರಾಮಯ್ಯ ಮುಖ್ಯ, ಸಿದ್ದರಾಮಯ್ಯ ಇದ್ರೆ ಇದೆಲ್ಲ ಮುಖ್ಯ, ಇನ್ಯಾವನು ಮಾಡಲ್ಲ. ಆದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ. ಇಲ್ಲಿ ವ್ಯಾಪಾರಗಳಿಗೆಲ್ಲ ಎಲ್ಲಾರ್ಗು ತೊಂದರೆಗಳು ಕೊಡ್ತಾ ಇದ್ದಾರೆ. ಎಲ್ಲಾರ್ಗು ಒಬ್ರಿಗೊಬ್ರಿಗೆ ಇಲ್ಲಿ ಯಾರಿಗೂ ಇದಾಗ್ತಾ ಇಲ್ಲ. ಇಲ್ಲಿ ತುಂಬಾ ಕಷ್ಟ, ಇಲ್ಲೆಲ್ಲ ಕಷ್ಟಪಡೋ ಜನನೇ ಸರ್. ಎಲ್ಲ ಓಟ್ ಮಾತ್ರ ಹಾಕಿಸ್ಕೊಂತಾರೆ, ಯಾರಿಂದ ಏನು ಹೆಲ್ಪ್ ಇಲ್ಲ, ಯಾರಿಗೂ ಏನು ಹೆಲ್ಪ್ ಆಗ್ತಾ ಇಲ್ಲ ಸರ್ ಅವರಿಂದ. ಎಷ್ಟೋ ಕಡೆ ಎಲ್ಲ ಕಡೆ ಬೇರೆ ಬೇರೆಯವ್ರ ಕಡೆ ಎಲ್ಲ ಅವ್ರವ್ರು ಇದರಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಆದರೆ ನಮ್ಮ ಇಲ್ಲಿ ಮಲ್ಲೇಶ್ವರಂ ಸೈಡು ಮತ್ತು ಇಲ್ಲಿ ದತ್ತಾತ್ರೇಯ ವಾರ್ಡು ಇಲ್ಲಿ ಯಾವುದು ಏನು ನಮಗೆ ಸೌಲಭ್ಯ ಇಲ್ಲ ಸರ್. ಮತ್ತು ಇನ್ನೊಂದು ನಮಗಿಲ್ಲಿ ವ್ಯಾಪಾರದವ್ರಿಗೆ ಅಂತಲೇ ಏನು ನಮಗೆ ಹೆಲ್ಪಿಂಗ್ ಇಲ್ಲ. ಮತ್ತು ಅವ್ರು ಓಟ್ ಕೇಳೋ ಮಾತ್ರ ಅವ್ರಿಗೆ ಯೂಸ್ ಮಾಡ್ಕೊತಾರೆ ಅಷ್ಟೇ. ಅವಾಗ ಮಾತ್ರ ನಮ್ಮ ಹತ್ರ ಮೊದಲು ಅದು ಇದು ಅಂತ ಮಾತಾಡ್ತಾರೆ. ಬಟ್ ನಮಗೆ ಅಂತ ಏನು ಒಳ್ಳೇದು ಮಾಡಿಕೊಡ್ತಾ ಇಲ್ಲ ಸರ್. ಎಷ್ಟೋ ಜನ ಗಂಡ ಇಲ್ದಿರೋರು ಅವರೇ, ಅವ್ರಿಗೂ ಏನು ಅವ್ರು ಒಳ್ಳೇದು ಮಾಡಿಕೊಡ್ತಾ ಇಲ್ಲ. ಅವ್ರಿಗೆಂತ ದುಡಿಯೋರು, ಅವ್ರಿಗೆ ಯಾರು ಏನು ದುಡ್ಡು ಕೊಡೋರಿಲ್ಲ. ಅವ್ರಿಗೂ ಏನಾದ್ರು ಒಂದು ಒಳ್ಳೇದು ಮಾಡಿಕೊಡ್ಬೇಕಲ್ವ. ಏನೋ ಒಂದು ತಿಂಗ್ಳಿಗೆ ಏನೋ ಕೊಡೋ ಥರ ಏನೋ ಮಾಡಿಕೊಡ್ಬೇಕು, ಅಥವಾ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಿಟ್ಕೊಡ್ಬೇಕು. ಇಲ್ಲಿ ನಾವು ವ್ಯಾಪಾರದವ್ರಿಗೆ ಅಂತಲೇ ಏನೋ ಒಂದು ಸಹಾಯ ಆಗೋ ಥರ ಏನೋ ಮಾಡಿಕೊಡ್ಬೇಕು ಸರ್. ಬಡವ್ರು ಎಷ್ಟೋ ಜನ, ಇಲ್ಲೆಲ್ಲ ಎಷ್ಟೋ ಜನ ಇದ್ದೀವಿ, ಯಾರಿಗೂ ಏನೂ ಹೆಲ್ಪ್ ಇಲ್ಲ ಸರ್ ಯಾರಿಂದನೂ. ಆ ಓಟ್ ಹಾಕಿಸ್ಕೊಳಂಗೆ ಮಾತ್ರ ಅವ್ರು ಬಂದು ಅದು ಇದು ಅಂತ ಮಾತಾಡ್ತಾರೆ ಅಷ್ಟೇ. ಈಗ ನೆಕ್ಸ್ಟು ಬರುವಂಥ ಅಭ್ಯರ್ಥಿಗೆ ಏನು ಹೇಳೋದಕ್ಕೆ ಬಯಸ್ತೀವಿ ಸರ್? ನೆಕ್ಸ್ಟು ನಾವು ಯಾರು ನಂಬೋದು ಕಷ್ಟ ಆಗಿದೆ ಸರ್. ತುಂಬ ಇಲ್ಲಿ ಜನ ನಂಬಿನೇ ಎಲ್ಲ ಮೋಸ ಹೋಗ್ಬಿಟ್ಟಿದ್ದೀವಿ, ಯಾರಿಂದನೂ ಏನು ಹೆಲ್ಪ್ ಇಲ್ಲ ಸರ್. ಅಥವಾ ಇಲ್ಲಿ ವ್ಯಾಪಾರದವ್ರಿಗೆ ಅಂತಾರೆ ತೊಂದರೆ ಕೊಡಬಾರ್ದು, ಅವ್ರಿಗೆ ಅಂತ ಏನೋ ಒಂದು ಜಾಗಕ್ಕೆ ಏನೋ ಒಂದು ನಮಗೂ ಒಂದು ಇದು ಕೊಡಬೇಕು ಸರ್. ಇಲ್ಲಿ ಯಾರನ್ನ ಇಲ್ಲಿ ಬರ್ತಾರೆ ಎತ್ತಿಸ್ತಾರೆ. ಆಮೇಲೆ ನೆಕ್ಸ್ಟ್ ಪರ್ಮನೆಂಟ್ ಮಾಡೋರು ಮಾತ್ರ ನೀವು ಓಟು ಸರ್. ಯಾರು ನಮ್ಗೆ ಒಳ್ಳೇದು ಮಾಡ್ತಾರೋ, ಬಡವ್ರ ಕಡೆ ಯಾರು ನಿಂತ್ಕೊಂತಾರೋ ಅವ್ರಿಗೆ ಸರ್ ನಾವು ಓಟ್ ಹಾಕೋದು. ನಿಜವಾಗ್ಲೂ ಒಬ್ರು ಮಂಗಳಮುಖಿ ನಿಂತ್ಕೊಂಡ್ರೆ ಅವ್ರಿಗೂ ನಾವು ಓಟ್ ಹಾಕ್ತೀವಿ. ನಮ್ಗೆ ಒಳ್ಳೇದಾಗಬೇಕು ಸರ್, ಫಸ್ಟ್ ಬಡವ್ರಿಗೆ ಒಳ್ಳೇದಾಗಬೇಕು ಸರ್. ಎಷ್ಟೋ ಜನ ಬೇರೆ ಬೇರೆ ಕಡೆ ಎಲ್ಲ ಬಡವ್ರ ಸೇಳ್ಕೊಂಡು ಏನೇನು ಮಾಡ್ಕೊತಾ ಇದ್ದಾರೆ ಸರ್, ಒಳ್ಳೆ ಇದು ಎಲ್ಲ ಮಾಡ್ಕೊತಾ ಇದ್ದಾರೆ. ನಮ್ಮ ಬಡವ್ರಿಗೆ ಅಂತ ಅವ್ರು ಏನು ಮಾಡಿಕೊಡ್ತಾ ಇಲ್ಲ. ಇವಾಗ ನೋಡಿ, ನಾವು ಬಡವರಾಗಿದ್ದು ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿದ್ದೀವಿ, ಮಕ್ಳಿಗೊಂದು ಹೆಲ್ಪಿಂಗ್ ಇಲ್ಲ. ಅಲ್ಲಿ ದುಡ್ಡು 1,50,000 ರೂಪಾಯಿ ಕೇಳ್ತಾರೆ, ಒಂದು ಕಾಲೇಜಿಗೆ ಸೇರಿಸ್ಬೇಕು. ನಮಗೊಂದು ಆಸೆ ಇರುತ್ತೆ, ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು, ಒಂದು ಒಳ್ಳೆ ಸ್ಕೂಲಿಗೆ ನಾವು ಓದಿಸ್ಬೇಕು ಮಕ್ಕಳನ್ನ ಅಂತ. ಆದರೆ ನಮ್ಮ ಹತ್ರ ಇರಬೇಕಲ್ಲ ಅಷ್ಟು ಅಮೌಂಟ್, ನಮ್ಗೆ ಓದಿಸೋಕ್ಕೆ ಅಷ್ಟು ಶಕ್ತಿ ಇರಬೇಕಲ್ಲ. ಈ ವ್ಯಾಪಾರಗಳು ಮಾಡಬೇಕು, ಜೀವನ ಮಾಡಬೇಕು ನಾವು. ಅದಕ್ಕೆ ಅಂತ ನಮಗೆ ಅಂತ ನಮ್ಮಂಥ ಬಡವ್ರಿಗೆ ಅಂತ ಅವರು ಏನಾದ್ರು ಮಾಡಿಕೊಡ್ಬೇಕು ಸರ್. ಈಗ ಬಡ ಹೆಣ್ಮಕ್ಳು ನೋಡಿ, ಎಷ್ಟೋ ಜನ ಹೆಣ್ಮಕ್ಳು ಇದ್ದೀವಿ ಇಲ್ಲಿ, ನಮ್ಗೆ ಯಾರು ಹೆಲ್ಪಿಂಗ್ ಇಲ್ಲ ಸರ್. ನಮ್ಗೆ ಯಾರೋ ಹೆಲ್ಪ್ ಮಾಡ್ಕೊಂಡು ಇರಬೇಕು, ನಮಗೊಂದು ಸಪೋರ್ಟ್ ಅನ್ನೋದು ಯಾರೂ ಇಲ್ಲ ಸರ್. ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳನ್ನ ಕಾಲೇಜ್ ಹಾಕಬೇಕು. ಬಡವ್ರ ಮಕ್ಕಳಿಗೆ ಅಂತ ಏನಾದ್ರು ಅವ್ರು ಸೌಲಭ್ಯ ಮಾಡಿಕೊಡ್ಬೇಕು. ಕಾಲೇಜಲ್ಲಿ ಅಷ್ಟೊಂಥರ ಅಡ್ಮಿಷನ್ಗಳು ಕೇಳ್ತಾರೆ, ನಮಗೆ ಅಂತ ಏನು ಮಾಡಿದ್ದಾರೆ ಅವ್ರು ಹೇಳಿ? ಏನೂ ಮಾಡಿಕೊಟ್ಟಿಲ್ಲ ಸರ್. ಈಗ ಬಡವ್ರ ಮಕ್ಕಳಿಗೆ ಅಂತ ಅವರು ಕಾಲೇಜ್ಗಾಗಲಿ ಸ್ಕೂಲ್ಗಾಗಲಿ ಫ್ರೀ ಎಜುಕೇಷನ್ ಆದರೂ ಏನಾನ ಒಂದು ಮಾಡ್ಕೊಡೋ ಥರ ಮಾಡಿಕೊಡ್ಬೇಕು ಸರ್. ಇಡೀ ಎಲ್ಲ ನಮ್ಮಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದು ಇದಾಗಬೇಕು ಸರ್, ನಮ್ಗೆ ಒಳ್ಳೇದು ಮಾಡಿಕೊಡ್ಬೇಕು ಸರ್. ಕಾಂಗ್ರೆಸ್ ಸರ್ಕಾರ ಮಾಡಿದೆಯಲ್ಲ ಒಳ್ಳೇದು ಸರ್. ಅವ್ರು ಏನು ಮಾಡಿಕೊಟ್ಟಿಲ್ಲ ನೋಡಿ. ಇದು 2,000 ರೂಪಾಯಿ ಕೊಡ್ತೀವಿ ಅಂತ ಹಾಕಿದಾರ, ಅದು ಕೊಡ್ತಾ ಇಲ್ಲ. ಅದರಿಂದ ಎಷ್ಟೋ ಜನ ಬೈಕೊಂಬಾರ್ದು, 2,000 ರೂಪಾಯಿ ಹಾಕ್ತಾಯಿದ್ರು, ಅದು ಇವಾಗ ಬರ್ತಾ ಇಲ್ಲ. ಈಗ ಬೇರೆಯವ್ರ ಹತ್ರ ನಾವು ಕೇಳೋಕ್ಕಾಗಲ್ಲ. ನಿಮ್ಮ ಏರಿಯಾದಲ್ಲಿ ಯಾರಿದಾರೋ ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ, ಏನೋ ಒಂದು ಹೆಲ್ಪಿಂಗ್ ಹೋದ್ರೆ ಅವರು. ನಮಗೆ ಅಂತ ಏನು ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಈ ಕಾಂಗ್ರೆಸ್ ಅವರು ಅಷ್ಟೇ, ಯಾರು ಏನು ಹೆಲ್ಪ್ ಮಾಡ್ಕೊಡ್ತಾಯಿಲ್ಲ ಸರ್. ಸರ್ ನಮಗೆ ಅವಾಗ್ಲಿಂದನೂ ಕಾಂಗ್ರೆಸ್ಸೇ ನಾವು ನಂಬಿತ್ತು. ಈಗ ನಮಗೆ ಅಂತ ಯಾರು ಒಳ್ಳೇದು ಮಾಡ್ಕೊಡ್ತಾರೋ ಅವ್ರಿಗೆ ಸರ್ ನಾವು ಓಟ್ ಮಾಡೋದು. ನಮಗೆ ನೋಡಿ, ಸಿದ್ದರಾಮಯ್ಯ ಅವರಿದ್ರು, ಏನು ಮಾಡ್ಕೊಟ್ಟಿದ್ರು? ಏನಿಲ್ಲ. ಸ್ಟಾರ್ಟಿಂಗಲ್ಲಿ ಮಾತ್ರ ಅವ್ರು 2,000 ರೂಪಾಯಿ ಹಾಕ್ತೀನಿ ಅಂತ ಇದು ಮಾಡಿದ್ರು. ತುಂಬ ಜನ ಅದರಿಂದ ಎಲ್ಲ ಇದು ಮಾಡ್ಕೊಂಡಿದ್ದಾರೆ, ಏನೋ ಒಂದು ಔಷಧಿಗೋ ಏನಕ್ಕೋ ಒಂದು ಆಗ್ತಾಯಿತ್ತು. ಈಗ ಅದು ಬರೋದು ಬಿಟ್ಬಿಟ್ರು, ಅದು ಬರ್ತಾಯಿಲ್ಲ. ಈಗ ತುಂಬಾ ಇದಾಗ್ತಾಯಿದೆ ಸರ್. ಬಡವ್ರಂತೂ ಬದುಕೋ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್ ಬೆಂಗಳೂರಲ್ಲಿ. ನಮ್ಮಂಥ ಬಡವ್ರಿಗೆ ಸಿದ್ದರಾಮಯ್ಯ ಅವರು ಏನಾದರೂ ಒಂದು ಒಳ್ಳೇದು ಮಾಡಿಕೊಡ್ಬೇಕು ಸರ್, ನಾವು ಅಷ್ಟೇ ಕೇಳೋದು. ಎಷ್ಟೋ ಜನ ಸಾಹುಕಾರರುಗಳ ಕಡೆಲ್ಲ ಅವರು ಎಷ್ಟು ಇದು ಮಾಡ್ತಾರೆ, ಹೆಲ್ಪಿಂಗ್ ಮಾಡಿಕೊಡ್ತಾರೆ.
ನಮ್ಮಂಥ ಬಡವ್ರ ಕಡೆ ನೋಡ್ಬೇಕು ಅವರು. ಇಷ್ಟೇ ಸರ್ ನಾವು ಹೇಳೋದು. ನಮಗೆ ಯಾರು ಒಳ್ಳೇದು ಮಾಡ್ಕೊಡ್ತಾರೋ, ನಮ್ಗೆ ಯಾರು ಸಪೋರ್ಟ್ ಮಾಡ್ಕೊಂಡು ಬಡವ್ರ ಕಡೆ ಯಾರು ನಿಂತ್ಕೊಂತಾರೋ ಅವ್ರಿಗೆ ಸರ್ ನಾವು ಓಟ್ ಹಾಕೋದು. ಇದಂತೂ ಹೇಳ್ತೀವಿ. ಜೈ ಕರ್ನಾಟಕ. ನಮ್ಮ ಕರ್ನಾಟಕ ಬೆಳಿಬೇಕು. ನಮ್ಮ ಕರ್ನಾಟಕ ಚೆನ್ನಾಗಿ ಯಾರು ನಮಗೆ ಎಷ್ಟು ಇದಾಗ್ತಾ ಇದೆ ಅಂದರೆ ನಮ್ಮ ಕರ್ನಾಟಕಕ್ಕಂತೂ ಒಂದು ಒಳ್ಳೆ ಇದು ಬರಬೇಕು ಸರ್. ಸದ್ಯಕ್ಕೆ ಈಗ ಇರೋ ಮಟ್ಟಕ್ಕೆ BJP ಬಂದ್ರೇ ಒಳ್ಳೇದು ಅನ್ನಿಸ್ತದೆ. ಯಾಕೆ ಸರ್? ಹೇಳಿದ ಸರಿಯಾಗಿ ಮಾಡ್ತಾ ಇಲ್ಲ. ಆ BJP ಸರ್ಕಾರದಲ್ಲಿ ಎಲ್ಲ ರೋಡ್ ಗೀಡ್ ಎಲ್ಲ ರೆಡಿ ಮಾಡಿದ್ರು. ಈಗ ಸ್ಯಾನಿಟ್ರಿ ಎಲ್ಲಂದಲ್ಲಿ ತುಂಬ್ಕೊತಾ ಇದೆ. ಅದನ್ನು ಕೇಳೋಕೆ ಯಾರೂ ಇಲ್ಲ. ಎಲ್ಲೋ ಕೇಳೋಣಂತೂ ಇಲ್ಲ, ದಿಕ್ಕೇ ಇಲ್ಲ. ಮೊನ್ನೆ ಎಲ್ಲ 4-5 ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ನೀಟಾಗಿ ಮಾಡಿಸಿದ್ದೀನಿ. ಲಾರಿ ಕರೆದ್ರೆ ಲಾರಿ ಬರೋಲ್ಲ. ಮತ್ತೆಲ್ಲೆಲ್ಲ ಹುಡುಕಿ ಆ ಲಾರಿ ಹಿಡ್ಕೊಂಬಂದು ಅವ್ರು ಬಂದರೆ ಸುಮ್ಮನೆ ಬರೋಲ್ಲ. ಅದು ಸರ್ಕಾರ ಮಾಡಬೇಕಾದ್ರೆ ಕೆಲಸ. ಅದು ಕಂದಾಯ ಕಟ್ಟಿಸ್ಕೊತಾರೆ, ಅವ್ರು ಮಾಡ್ಬೇಕಾದ್ರೆ ಕೆಲಸ. ಅದು ಅವ್ರು ಮಾಡಲ್ಲ. ಅಲ್ಲಿ ಕಾಂಗ್ರೆಸ್ ಕಡೆಯಿಂದ ಯಾರನ್ನ ಕೇಳೋಣಂತೂ ನಮಗೆ ದಿಕ್ಕೆ ತೋರಿಸ್ತಾ ಇಲ್ಲ. ಎಲ್ಲ ಆಫೀಸ್ ಇಲ್ಲ. ಯಾರನ್ನ ಕೇಳೋದು ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತಾರೆ. ನಾವು ಯಾರನ್ನ ಹಿಡಿಯೋಣ? BJP ಅವರಾದರೆ ಆಯಮ್ಮ ಇಲ್ಲೇ ಇರ್ತದೆ. ಸುನಂದಮ್ಮ ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರಿಗೆ ಏನೋ ಮಾಡಿ ಕಳಿಸ್ತಾರೆ. ಹಿಂಗೆ ಅವ್ರು ನೆಕ್ಸ್ಟ್ ಬಂದ್ರು ಮತ್ತು ಹೀಗೆ ಆ ಥರ ಆಗ್ಬಿಟ್ರೆ ಪ್ರಪಂಚ ಹೆಂಗೆ ಉಳಿತದೆ ಹೇಳಿ? ಇನ್ನೇನು ಪ್ರಾಬ್ಲಮ್ ಇಲ್ಲ. ಇದೊಂದು ಪ್ರಾಬ್ಲಮ್. ಅವ್ರನ್ನ ಹಿಡಿಯೋಕ್ಕಾಗ್ತಾಯಿಲ್ಲ. ಯಾರು ಏನು ಎಲ್ಲವರೇ ಪ್ರಜೆ ಸಿಗ್ತಾ ಇಲ್ಲ ನಮಗೆ. ಇಷ್ಟು ಮಾತ್ರ ನಮ್ಮ ಸಮಾಧಾನ. ಇಲ್ಲಿರೋ ಶಾಸಕರ ಕೈಗೆ ಸಿಗ್ತಾ ಇಲ್ಲ. ಹೌದು. ಅವರೆಲ್ಲವರಂತೂ ಗೊತ್ತಿಲ್ಲ ನಮ್ಗೆ. ಎಲ್ಲ ಆಫೀಸ್ ಇದ್ದಂತೂ ಗೊತ್ತಿಲ್ಲ. ಆದರೆ ಇದುವರೆಗೂ ನಿಮ್ಮ ಕಣ್ಣಿಗೆ ಬಿದ್ದಿಲ್ವಾ? ಇಲ್ಲ. ಮೊನ್ನೆ ಅಲ್ಲಿ ಯಾರು ಹೇಳಿದ್ರು ಅಲ್ಲಿ ಅವರೇ ಅಂತ ಅಲ್ಲಿಗೆ ಹೋದೆ. ಅವ್ರಿಗೆ ನಂಬರ್ ಕೊಡಿ ಹಿಂದೆ. ನಂತಾವಿಲ್ಲ ಅನ್ನೋ ಜೋಬಿ ಹುಡುಗರು ಸುಮ್ಮನೆ ಆದ್ರ ಕಡೆ. ಇದಾಗಲ್ಲ ದಿವಸ ಆಯ್ತು ಈಗ. ಹಿಂಗಾಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಒಂದು ಮಹತ್ವದ ತೀರ್ಮಾನ ಮಾಡಿದೆ. ಏನು ಅಂತ ಹೇಳಿದ್ರೆ GBI ಎಲೆಕ್ಷನ್ ಬರ್ತಾ ಇದೆ. ಹೇಳಿ. EVI ಮಿಷಿನ್ ಅಥವಾ ವ್ಯಾಲೆಟ್ ಬಾಕ್ಸ್ ನ ಇಡಬೇಕು ಅಂತ ಹೇಳಿ ಚಿಂತನೆ ಮಾಡಿದೆ. ಇದಕ್ಕೆ ವ್ಯಾಲೆಟ್ ಬಾಕ್ಸ್ ಸೂಕ್ತ, ಮಿಷಿನ್ ಬೇಡ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಮತ್ತೆ ಚುನಾವಣಾ ಆಯೋಗ ಕೂಡ ವ್ಯಾಲೆಟ್ ಬಾಕ್ಸ್ ಇಡೋಣ ಅಂತ ಹೇಳ್ತಾ ಇದೆ. ವ್ಯಾಲೆಟ್ ಬಾಕ್ಸ್ ಒಳ್ಳೇದು. ಈಗ ಮಿಷಿನ್ ಇಟ್ರೆ ಬೇಗ ಎಲೆಕ್ಷನ್ ರಿಸಲ್ಟ್ ಗೊತ್ತಾಗುತ್ತೆ. ಪರವಾಗಿಲ್ಲ, ಒಂದು ವಾರ ಲೇಟ್ ಆದ್ರೂ ತೊಂದರೆ ಇಲ್ಲ. ವ್ಯಾಲೆಟ್ ಬಾಕ್ಸ್ ಇಡೋಣ. ವ್ಯಾಲೆಟ್ ಬಾಕ್ಸ್ನೇ ಒಳ್ಳೇದು. ಅದಿದ್ರೆ ಮೋಸ ಮಾಡೋಕ್ಕಾಗಲ್ಲ, ರಿಗ್ಗಿಂಗ್ ಮಾಡೋಕ್ಕಂತೂ ಆಗಲ್ಲ. ಇದು ನಿನ್ನ ಓಟಿ ನೀನು ಹೋಗ್ಬಿಟ್ಟು ಅಲ್ಲಿ ಪೇಪರ್ ಕೊಡ್ತಾರೆ, ಅದು ಒತ್ತುಬಿಟ್ಟು ಬಟ್ಸ್ ಹಾಕಿ ಬರ್ಬೇಕಷ್ಟೇ. ಇದೇನಿಲ್ಲ, ಮಾರ್ರೆ ಹೊಡಿತಾ ಇರ್ಬೇಕು ಅಷ್ಟೇ. ಹೊಡಿತಾ ಇರ್ಬೋದು. ವ್ಯಾಲೆಟ್ ಬಾಕ್ಸು ಒಳ್ಳೇದು, ಅದೇ ಇಡಬೇಕಂತೂ ನನ್ನ ಮನವಿ. ಇನ್ನು ನಿಮ್ಮ ಏರಿಯಾದಲ್ಲಿ ಏನೇನು ಸಮಸ್ಯೆಗಳಿದೆ? ಸದ್ಯಕ್ಕೆ ಸಮಸ್ಯೆ ಬೇರೆ ಏನಿಲ್ಲ. ಅದೆಲ್ಲ ಆಗಲೇ ಫಸ್ಟ್ ಮುಗಿಸ್ಬಿಟ್ರು. BJPನವರೆಲ್ಲ ಮುಗಿಸ್ಬಿಟ್ರು. ಈಗೇನು ಇದೇನಿಲ್ಲ. ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ. ಈಗೇನಿಲ್ಲ. ಅವ್ರು ಇರೋದೇ ಜಾಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಎಲ್ಲವರೇ, ಎಲ್ಲ ಆಫೀಸ್ ಮಾಡೋರೆ, ಯಾರು ಹಿಡಿಯೋಣ ಏನು ಗೊತ್ತಿಲ್ಲ ಇಲ್ಲಿ. ಇಲ್ಲಾಂದರೆ ಅವ್ರು ಮಮತಾ ಅವ್ರು ಬೇರೆ ಇದ್ದಾರೆ BJPಯಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಸುನಂದಮ್ಮ ಅವರೇ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಾನು ಅಂತ ಒಬ್ಬ ಇದ್ದರೆ ತಾನೇ ಅವ್ರನ್ನ ನಾವು ಹಿಡಿಯೋಕ್ಕೆ. ಯಾರವರೇ? ಹಿಂಗೆ ಸಮಸ್ಯೆ. ಇನ್ನೇನು ಸಮಸ್ಯೆ ಇಲ್ಲ ನಮ್ಮ ಏರಿಯಾದಲ್ಲಿ. ಈ ಸ್ಯಾನಿಟೈಸರ್ ದೊಡ್ಡ ಸಮಸ್ಯೆ. ಅದೊಂದು ಮುಗಿದ್ರೆ ಇಲ್ಲೇನು ಸಮಸ್ಯೆ ಇಲ್ಲ. ನೀರಿಗೆ ಏನು ತೊಂದರೆ ಇಲ್ಲ. ಅದೆಲ್ಲ ಅವರು ಮಾಡಿ ಮುಗಿಸ್ಬಿಟ್ಟವ್ರೆ. ಯಾರೋ ನಮ್ಮ ಮುನ್ರತ್ನಮ್ಮವ್ರು. ಈಗೇನು ತೊಂದರೆ ಇಲ್ಲ. ಆ ಸ್ಯಾನಿಟೈಸರ್ದೊಂದು ಹಿಂಸೆ ನಮಗೆ ತಿಳಿದ ಮಟ್ಟಿಗೆ ಅಷ್ಟು ಮಾತ್ರ ಹೇಳ್ಬೋದು. ಯಾವ ಸರ್ಕಾರ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಸರ್ಕಾರ ಬಂದರೆ ಫಸ್ಟು ಇವಾಗ ಲೇಡೀಸಿಗೆ ಬಿಟ್ಟಿದ್ದಾರಪ್ಪ, ನಿಮ್ಮಂಗೆ ಬಿಟ್ಟಿದ್ದಾರೆ ತಾನೆ. ಇವಾಗ ವಯಸ್ಸಾದವ್ರಿಗೆ, ಕಾಲು ಕೈ ಮುರ್ಕೊಂಡಿರೋರಿಗೆ ಅವರಿಗೆ ಫ್ರೀಯಾಗಿ ಬಿಡಿ. ಅವಾಗ ಇದಾಗತ್ತೆ. ಸುಮ್ಮನೆ ನೀವು ಯಾವುದ್ಯಾವುದೋ ಮಾಡ್ಕೊಂಬಿಟ್ರೆ ಇಲ್ಲಿ ಆಗೋ ಪರಿಸ್ಥಿತಿನ ಕೇಳಂಗೂ ಇಲ್ಲ, ಹೇಳಂಗೂ ಇಲ್ಲ. ಮಾಡಿ, ಒಳ್ಳೇದು ಮಾಡಿ. ನೀವು ದುಡ್ಡು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಡೋದು ಇವು ಎಲ್ಲ ನಿಲ್ಲಿಸಿ ಫಸ್ಟ್ ಡೇಟ್ಗೆ ಏನು ಮಾಡಬೇಕು? ಹೌದು, ನಮ್ಮ ಸರ್ಕಾರ ಯಾವುದೇ ಆದರೂ ಬರ್ಬೋದು, ಇದು ಅದು ಅಂತ ಹೇಳೋದಕ್ಕಿಂತ ವಯಸ್ಸಾದವ್ರಿಗೆ ಇವ್ರಿಗೆ ಊಟಕ್ಕೆ ಇಂದಿರಾ ಕ್ಯಾಂಟೀನಲ್ಲಿ ಫ್ರೀ. ನೆಕ್ಸ್ಟು ಇದನ್ನು ಕಾಪಾಡಿ. ಅವ್ರು ಎಲ್ಲೋಗಿ ತಿಂತಾರೆ.
ಕಾಸಿಲ್ಲ, ಕರೆಮಣೆ ಇಲ್ಲ, ರೋಡ್ ಉದ್ದಕ್ಕೂ ಅಲಿತಾರೆ. ಅದು ಅಲಿಯೋದು ತಪ್ಪಿಸಿ, ಅದು ಯಾವುದೇ ಸರ್ಕಾರ ಇರ್ಬೋದು, ಅದೆಲ್ಲ ಮಾಡಕ್ಕೆ ಹೋದರೆ ಸಿದ್ದರಾಮಯ್ಯ ಮುಖ್ಯ. ಸಿದ್ದರಾಮಯ್ಯ ಇದ್ದರೆ ಇದೆಲ್ಲ ಮುಖ್ಯ, ಇನ್ಯಾವನು ಮಾಡಲ್ಲ. ನೆಕ್ಸ್ಟ್ ಬರೋದೇ ಕಾಂಗ್ರೆಸ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.